ಎಲ್ರಿಗೂ ನಮಸ್ಕಾರ. ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುತ್ತಿರುವಂತಹ ವೆಬ್ಸೋಡ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇನ್ನು ನಮ್ಮೊಂದಿಗಿದ್ದಾರೆ ಸ್ಟೂಡೆಂಟ್ ಆಫ್ ದಿ ಅವಾರ್ಡ್ ಅನ್ನು ಪಡ್ಕೊಂಡಿರುವಂತಹ ಸಂಜನಾ ನಾಯ್ಕ್ ಅವರು. ಇವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈ ಅವಾರ್ಡ್ ಅನ್ನು ಪಡ್ಕೊಂಡಿರೋದಕ್ಕೆ ನಿಮಗೆ ಅಭಿನಂದನೆಗಳು ಸಹ. ನಮ್ಮ ಕಾಲೇಜಿನ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅನ್ನು ನೀಡಿರ್ತಾರೆ. ಈ ಅವಾರ್ಡ್ ಅನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಅಟೆಂಡೆನ್ಸ್ ಆಗಿರ್ಬೋದು, ಅಕಾಡೆಮಿಕ್ ಆಗಿರ್ಬೋದು, ಹಾಗೆ ಕಲ್ಚರಲ್ ಆಕ್ಟಿವಿಟೀಸ್ ಹಲವಾರು ವಿಷಯಗಳನ್ನು ಒಳಗೊಂಡಿರ್ತದೆ. ಅಂಥ ಅವಾರ್ಡ್ ಅನ್ನು ಸಂಜನಾ ನಾಯ್ಕ್ ಅವರು ಪಡ್ಕೊಂಡಿದ್ದಾರೆ ಅಂದರೆ ಹೆಮ್ಮೆ ಪಡುವಂತಹ ವಿಷಯ ಹಾಗೂ ಖುಷಿ ಪಡುವಂತಹ ವಿಷಯವಾಗಿದೆ. ಅವರ ಅನುಭವಗಳನ್ನು ಅವರ ಹತ್ರ ಕೇಳಿ ತಿಳಿಯೋಣ ಬನ್ನಿ. ನಿಮಗೆ ಈ ಅವಾರ್ಡ್ ಅನ್ನು ಆನ್ಯುವಲ್ ಡೇಯಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಹೆಸರನ್ನ ಸ್ಟೇಜ್ ಮೇಲೆ ಕರೆದಾಗ ನಿಮಗೆ ಹೇಗೆ ಅನಿಸ್ತು? ಆ್ಯಕ್ಚುಲಿ ನಾನು ಥಿಂಕ್ ಮಾಡಿದ್ರಿಂದ ಈ ಅವಾರ್ಡ್ ನನಗೆ ಸಿಗುತ್ತಂತ. ಯಾಕಂದರೆ ನಮ್ಮ ಕ್ಲಾಸಲ್ಲಿ ಎಲ್ಲರೂ ಬೆಸ್ಟ್ ಸ್ಟೂಡೆಂಟೇ. ಅದರಲ್ಲಿ ನನ್ನ ಆಯ್ಕೆ ಮಾಡೋದಕ್ಕೆ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಖಂಡಿತ. ನೀವು ಆ ಅವಾರ್ಡನ್ನು ಪಡ್ಕೊಂಡು ಮನೆಗೆ ಹೋಗಿರ್ತೀರ. ನಿಮ್ಮ ಪೇರೆಂಟ್ಸ್ನ ಒಂದು ಅನುಭವಗಳನ್ನು ಹೇಳ್ಕೊಡೋದಾದರೆ? ಆ್ಯಕ್ಚುಲಿ ನಾನು ಹೇಳಿ ಬಂದಿದ್ದೆ ಮನೆಯಲ್ಲಿ, ಈ ಥರ ಒಂದು ಅವಾರ್ಡ್ ಇದೆ, ನಂಗೆ ಸಿಗದೇ ಇರ್ಬೋದು, ನೋಡಬೇಕು ಇವತ್ತಂತ. ನೆಕ್ಸ್ಟ್ ನಾ ಈ ಅವಾರ್ಡ್ನ ಮನೆಗೆ ತಗೊಂಡು ಹೋಗಿ ಅಪ್ಪ ಅಮ್ಮನಿಗೆ, ಆಮೇಲೆ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ತೋರಿಸಿದ ತಕ್ಷಣ ತುಂಬ ಅಂದರೆ ತುಂಬ ಖುಷಿಪಟ್ಟರು. ಎಲ್ಲ ವಿಷಯಸ್ ಹೇಳಿದ್ರು. ಆ್ಯಕ್ಚುಲಿ ನನ್ನ ಅಣ್ಣಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ಅವಾರ್ಡ್ ಸಿಗೋದಕ್ಕೆ. ಯಾಕಂದರೆ ಈ ಡಿಗ್ರಿಯಲ್ಲಿ ಈ ಅವಾರ್ಡೇ ಮೇನ್ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೋಸ್ಕರ. ಖಂಡಿತ. ಪೇರೆಂಟ್ಸ್ಗಳಿಗೆ ತಮ್ಮ ಮಕ್ಕಳ ಆ ಅವಾರ್ಡನ್ನು ಪಡ್ಕೊಂಡಿದ್ದಾರೆ ಅಂದರೆ ತುಂಬ ಖುಷಿ ಆಗೋದು ಸಹಜ ವಿಷಯ. ಹಾಗೆ ನಿಮಗೆ ಈ ಕಾಲೇಜಿಂದ ಯಾವೆಲ್ಲ ಸಪೋರ್ಟ್ಗಳು ಸಿಕ್ತು? ಅಂದರೆ ಇಲ್ಲಿ ಅನೇಕ ಸಪೋರ್ಟ್ಗಳು ಮಾಡ್ತಾರೆ ಟೀಚರ್ಸು. ಸ್ಪೋರ್ಟ್ಸಲ್ಲಾಗಲಿ, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಾಗಲಿ, NSS ಕ್ಯಾಂಪು, ರೋಟರಿ ಕ್ಲಬ್ಬಲ್ಲಾಗಲಿ, ಈ ಎಲ್ಲದಕ್ಕೂ ಈವೆಂಟ್ಸಲ್ಲಿ ಸೇರಬೇಕು. ಸಿಕ್ಕಂಥ ಆಪರ್ಚುನಿಟೀಸನ್ನು ಬಿಟ್ಕೊಡ್ಬಾರ್ದು. ಸೋಲಾಗಲಿ ಗೆಲುವಾಗಲಿ ನಾವು ಭಾಗವಹಿಸೋದು ಇಂಪಾರ್ಟೆಂಟ್ ಅಂತ ಸರ್ಸ್ ಎಲ್ಲ ನಮ್ಮ ಜೊತೆ ಸ್ಟ್ರೆಂತ್ ಆಗಿ ನಿಂತಿದ್ರು. ಖಂಡಿತ. ಹಿಂದೆ ಗುರು ಇದ್ದರೆ ಮುಂದೆ ಗುರಿ ಸಾಧಿಸ್ಬೋದು ಅಂತ ಹೇಳಿದ್ರ. ಹಾಗಾದರೆ ಮುಂದೆ ಬರುವಂಥ ವಿದ್ಯಾರ್ಥಿಗಳು ಅಂದರೆ ಜೂನಿಯರ್ಸ್, ಅವರಿಗೆ ನೀವು ಯಾವ ಸಲಹೆಗಳನ್ನು ನೀಡ್ತಾರೆ? ನಾನು ಹೇಳೋದಂದರೆ ಸಿಕ್ಕಂಥ ಆಪರ್ಚುನಿಟೀಸನ್ನು ಬಿಟ್ಕೊಡ್ಬೇಡಿ. ಸಿಕ್ಕ ಅವಕಾಶಗಳು ಮತ್ತೆ ಪುನಃ ಸಿಗಲ್ಲ. ಸಿಕ್ಕಂಥ ಅವಕಾಶಗಳನ್ನು ಬಳಸ್ಕೊಂಡು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸ್ಕೊಳ್ಳಿ. ಮತ್ತೇನೆಂದರೆ ಅಟೆಂಡೆನ್ಸ್ನ ಶಾರ್ಟೇಜ್ ಮಾಡ್ಕೊಳ್ಬೇಡಿ. ಆಮೇಲೆ ಎಜುಕೇಷನ್ ಜೊತೆಗೆ ಅದರ್ ಆ್ಯಕ್ಟಿವಿಟೀಸ್ನ ಬ್ಯಾಲೆನ್ಸ್ ಆಗಿ ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ. ನಿಮ್ಮ ಈ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡನ್ನು ಪಡ್ಕೊಂಡಿರುವಂತಹ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ, ಇಷ್ಟು ಸಮಯ ನಮ್ಮೊಂದಿಗೆ ಕಳೆದಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಶುಭ ದಿನ.